ಓಕೆ. ಸೊ ಕೆಲವು ವರ್ಷಗಳ ಹಿಂದೆ ನನ್ನ ಸ್ನೇಹಿತರ ಅವರ ಹೆಂಡತಿ ದುರದೃಷ್ಟವಾಗಿ ಅವರಿಗೆ ಕ್ಯಾನ್ಸರ್ ಇತ್ತು. ಆಗ ಯಾರು ಹೇಳಿದ್ರು ಶಿವಮೊಗ್ಗದಲ್ಲಿ ಒಬ್ಬ ನಾಟಿ ವೈದ್ಯ ಇದೆ, ಅಲ್ಲೋದ್ರೆ ಅವ್ರಿಗೆ ಕೊಡೋ ಮದ್ದು ಗುಣವಾಗುತ್ತದೆ ಅಂತ. ಸೊ ಅಲ್ಲಿ ಹೋಗಿದ್ವಿ, ತುಂಬ ಜನರಿದ್ದರು. ಆಗ ಎಲ್ಲಿ ಯಾರು ನೋಡಿದ್ರು ಅಲ್ಲಿ ಬಂದವರೆಲ್ಲರೂ ಯಾರೋ ಒಬ್ಬರು ಹೇಳಿ ಅಲ್ಲಿ ಕಳಿಸಿದ್ದರು. ಸೊ ಜನರಿಗೆ ಇಂಥ ಒಂದು ಜೀವನವನ್ನು ಬದಲಾಯಿಸಬಲ್ಲ, ಗುಣಪಡಿಸಬಲ್ಲ ಒಂದು ಔಷಧಿ, ಒಂದು ವಿಷಯ ಇದೆ ಅಂದರೆ ಎಲ್ಲರಿಗೂ ಹೇಳಿರ್ತಾರೆ. ದೇಶದ ನಾನಾ ಕಡೆಯಿಂದ ಅಲ್ಲಿ ಬಂದಿದ್ದರು. ಇಡೀ ರಾತ್ರಿ ನಾವು ಅಲ್ಲಿ ಬೀದಿಯಲ್ಲಿ ಮಲಗಿದ್ವಿ, ಬೆಳಗ್ಗೆ ಅವರು ಹಾಸ್ಪಿಟಲ್ ಓಪನ್ ಮಾಡೋ ತನಕ. ಸೊ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಈ ರೀತಿಯಾಗಿ ಯಾವುದೇ ಒಬ್ಬ ವ್ಯಕ್ತಿ ಜೀವನ ಬದಲಾವಣೆ ಆಗುತ್ತದೆ, ಒಳ್ಳೆಯದಾಗುತ್ತದೆ ಅಂದಾಗ ಪ್ರಚಾರ ಪಡಿಸೋದ್ರಲ್ಲಿ, ಹೇಳುವುದರಲ್ಲಿ ಹಿಂಜರಿಯಲ್ಲ. ಸುವಾರ್ತೆ ಅನ್ನೋದು ದೇವರ ಶಕ್ತಿಯಾಗಿದೆ. ಏನಕ್ಕೆ? ನಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ, ಮುರಿದ ಹೃದಯಗಳನ್ನು ಗುಣಪಡಿಸೋದಕ್ಕೆ, ಪಾಪದ ಕತ್ತಲೆಯಿಂದ ಜನರನ್ನು ಬಿಡಿಸೋದಕ್ಕೆ, ಸತ್ತ ನಂತರವೂ ನಮಗೆ ಮತ್ತೆ ನಿತ್ಯ ಜೀವವನ್ನು ಕೊಡುವುದಕ್ಕೆ. ಈ ಒಂದು ಸುವಾರ್ತೆ ದೇವರ ಶಕ್ತಿಯಾಗಿದೆ. ಅದು ಎರಡನೇ ಅಂಶಕ್ಕೆ ನನಗೆ ಕೊಂಡೊಯ್ತದೆ. ಹೀಗಿರಲಾಗಿ ಸುವಾರ್ತೆಯೂ ದೇವರ ಶಕ್ತಿಯಾಗಿದ್ದರೂ ನಾವು ಎಷ್ಟರ ಮಟ್ಟಿಗೆ ಅದನ್ನು ಉತ್ಸಾಹದಿಂದ ಬೇರೆಯವರಿಗೆ ತಿಳಿಸುತ್ತಿದ್ದೇವೆ ಅಥವಾ ನಾನಾ ಕಾರಣಗಳಿಂದ ಹಿಂಜರಿತಿದ್ದೇವೆ. ಒಂದು ವಚನವನ್ನು ನೋಡೋಣ. ಮೊದಲನೇ ಕೊರಿಂಥ 1ನೇ ಅಧ್ಯಾಯ 18ನೇ ವಚನ. ನಾಶವಾಗುವವರಿಗೆ ಶಿಲುಬೆಯ ವಿಷಯವಾದ ಸಾರೋಣವು ಹುಚ್ಚುತನವಾಗಿದೆ, ರಕ್ಷಣೆ ಹೊಂದಿದ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಈ ರೀತಿಯಾಗಿ ಕೆಲವರು ಈ ಕಾಲದಲ್ಲೇನು ದೇವರು ಅಂತ ಬಂದರು. ಯಾರು ನಿಧಾನಿಸಿ ಯೋಚಿಸುವುದಿಲ್ಲ. ಎಲ್ಲರೂ ಅವ್ರಿಗೆ ಏನೋ ಒಂದು ವಿಷಯವನ್ನು ಹೇಳಿ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡುತ್ತಾನೆ ಇದ್ದಾರೆ. ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಜೀವನದಲ್ಲಿ ಬದಲಾವಣೆಯನ್ನು ತೋರಿಸುತ್ತಿದ್ದಾರೆ. ಆದರೆ ವಚನ ಈ ಕಾಲದಲ್ಲಿ ದೇವರ ವಾಕ್ಯವನ್ನು ಯೋಚಿಸಿದರೆ ಉಚಿತರ ಅನ್ನಿಸ್ತದೆ. ಅವರಿಗೆ ಗೊತ್ತಿಲ್ಲ, ರಕ್ಷಣೆ ಹೊಂದಿದವರಿಗೆ ಅದು ಏನಂದಿದೆ, ದೇವರ ಶಕ್ತಿಯಾಗಿದೆ. ಇನ್ನೊಂದು ವಚನ ಹೇಳುತ್ತೆ, 2ನೇ ಕೊರಿಂಥ 5:19-20. ಅದೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ ಆ ಸಮಾಧಾನದ ವಾಕ್ಯವು ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ. ಸುವಾರ್ತೆಯು ಸಮಾಧಾನದ ವಾಕ್ಯ. ಈ ದಿನ ಪ್ರಪಂಚದಲ್ಲಿ ಸಮಾಧಾನ ಬೇಕಂತ ಹೊರಟಿರಲ್ವ, ಆ ವಾಕ್ಯವು ಸುವಾರ್ತೆಯಾಗಿದೆ. 20ನೇ ವಚನ. ದೇವರೇ ನಮ್ಮ ಮೂಲಕ ನಿಮ್ಮನ್ನು ಬೇಡಿಕೊಳ್ಳುತ್ತಾನೋ ಎಂಬಂತೆ ನಾವೀಗ ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಅಂಬಾಸಿಡರ್ಸ್, ರಾಯಭಾರಿಗಳಾಗಿ ಇದ್ದೇವೆ. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನಿಗೆ ಬದಲಾಗಿ ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಪೌಲನು ಹೇಳುತ್ತಿದ್ದಾನೆ, ನಾವು ದೇವರ ರಾಯಭಾರಿಗಳಾಗಿ ಕ್ರಿಸ್ತನ ಪರವಾಗಿ ಮಾತಾಡುವವರಾಗಿ ನಮ್ಮನ್ನು ನೇಮಿಸಿದ್ದಾರೆ. ನಾನು ಹೇಳ್ದಲ್ಲ, ಯಾರೆಲ್ಲ ಒಂದು ವಿಷಯದಲ್ಲಿ ಗುಣಮಟ್ಟವನ್ನು ಅಥವಾ ಅದರಿಂದ ಬೇರೆಯವರಿಗೆ ಪ್ರಯೋಜನವಾಗುತ್ತದೆ ಅಂತ ಇದ್ದರೆ ಎಷ್ಟು ಹಿಂಜರಿಯದೆ ದೇವರ ಆ ವಾಕ್ಯಗಳನ್ನು ಹೇಳಿಕೊಂಡು ಬರುತ್ತಾರೆ. ಆದರೆ ಈ ರೀತಿಯಾಗಿ ಲೋಕಕ್ಕೆ ಸಮಾಧಾನವನ್ನು ಕೊಡುವ ಒಂದು ವಾಕ್ಯವು, ಕತ್ತಲೆಯಿಂದ ಬಿಡಿಸುವ ವಾಕ್ಯವು, ಅಪರಾಧಗಳನ್ನು ಕ್ಷಮಿಸಿ ಬಿಡುಗಡೆ ಕೊಡುವ ಒಂದು ವಾಕ್ಯವು, ನೊಂದ ಹೃದಯಗಳನ್ನು, ಮುರಿದ ಮನಸ್ಸುಗಳನ್ನು ಗುಣಪಡಿಸುವಂಥ ವಾಕ್ಯಗಳು, ಹೊಲಸು ಬಾಯಿನಿಂದ ಪವಿತ್ರ ಮಾತುಗಳನ್ನು ಆಡತಕ್ಕದಂಥ ಒಂದು ವಾಕ್ಯವು, ಕನಸೇ ಇಲ್ಲದೆ ಜೀವನಕ್ಕೆ ನಾನು ಯಾಕೆ ಬಂದೆ ಅಂತ ಇರುವವರಿಗೆ ಒಂದು ಉತ್ತೇಜನ ನೀಡಿ ದೇವರ ಕಾರ್ಯವನ್ನು ಅಥವಾ ಬೇರೆಯವರಿಗೆ ನಾನಾ ರೀತಿಯಲ್ಲಿ ಸಹಾಯಕವಾಗಿರುವಂಥ ಮಾಡುವಂಥ ವಾಕ್ಯಗಳನ್ನು ಹೇಳುವುದಕ್ಕೆ ಹಿಂಜರಿಕೆ ಏಕೆ? ಸೋದರರೇ, ದೇವರು ನಮ್ಮನ್ನು ಆತನ ರಾಯಭಾರಿಗಳಾಗಿ ಮಾಡಿದೆ. ನಾವೇನಲ್ಲ. ನಾನು ನೋಡಿದ್ದೀನಿ ಕೆಲವೊಮ್ಮೆ ನನ್ನ ಒಂದು ಕೆಲಸದಲ್ಲಿ
ಈಗ ತಾನೇ ಹೊಸದಾಗಿ ಜಾಯ್ನ್ ಆಗಿರುವ ಕೆಲವು ದೊಡ್ಡ ಲಾ ಫರ್ಮ್ಸ್, ಸಣ್ಣ ಲಾಯರ್ಗಳು ಬರ್ತಾರೆ. ಆದರೆ ಅವಳಿರುವ ಕಾನ್ಫಿಡೆನ್ಸ್, ಅವ್ರನ್ನ ಮಾತಾಡುವ ಒಂದು ಧೈರ್ಯ, ಅವರು ಯಾವ ವ್ಯಕ್ತಿ ಮುಂದೆ ಆದರೂ ನಿಂತ್ಕೊಂಡು ಅವರು ಹೇಳುವ ವಿಷಯಗಳು, ಅದು ಅವರ ಗುಣವಲ್ಲ ಅಥವಾ ಅವರ ಜ್ಞಾನವಲ್ಲ. ನಾನು ಯಾವ ಸಂಸ್ಥೆಯಿಂದ ಬಂದಿದ್ದೇನೆ, ಯಾರು ನನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸಿದ್ದಾರೆ, ನಿರ್ದೇಶನ ನೀಡಿ ಕಳಿಸಿದ್ದಾರೆ, ಆ ನಂಬಿಕೆಯಿಂದ ಅವ್ರು ಬಂದಿರೋದು. ಫಾರ್ ಎಕ್ಸಾಂಪಲ್, ಅವ್ರ ಹೆಸರು ಮಿಸ್ಟರ್ XYZ ಅಂದರೆ ಅವನು XYZ ಆಗಿ ಬರಲ್ಲ, ಆ ಸಂಸ್ಥೆಯ ಪ್ರತಿನಿಧಿಯಾಗಿ ಬರೋದ್ರಿಂದ ತನ್ನ ಒಂದು ಬಲದಿಂದ, ತನ್ನ ಜ್ಞಾನದಿಂದ ಅವನಿಗೆ ಆ ಒಂದು ಧೈರ್ಯವನ್ನು ಮತ್ತು ಅವನು ಮಾಡುವ ವಿಷಯಗಳಲ್ಲ, ನಾನು ಬಂದ ಸಂಸ್ಥೆಯಿಂದ ಬರುವ ಒಂದು ಬಲ, ಆ ಸಂಸ್ಥೆಯ ಒಂದು ಹೆಸರು, ಆ ಸಂಸ್ಥೆಯ ಒಂದು ಏನು ಹೇಳ್ತೀವಿ ಲೆಗಸಿ, ಹೆರಿಟೇಜ್ ಅಂತೀವಿ ನೋಡಿ, ಆ ವಿಷಯಗಳಿಂದ ಅವನು ಬಂದು ಪ್ರತಿನಿಧಿಸ್ತಾನೆ. ಯಾರ ಮುಂದೆ ಬೇಕಾದರೂ ಮಾತಾಡ್ತಾರೆ. ಅದು ಒಂಥರ ದಿಗ್ಭ್ರಮೆ ಅನ್ನಿಸ್ತದೆ. ಅದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಪ್ರತಿಯೊಬ್ಬ ಹಿಂಬಾಲಕರು, ವಿಶ್ವಾಸಿಗಳು, ಕ್ರೈಸ್ತರು, ಶಿಷ್ಯರು ಏನೇ ಹೇಳಿಕೊಂಡರೂ ನಾವೆಲ್ಲರೂ ಆತನ ರಾಯಭಾರಿಗಳಾಗಿ ದೇವರು ನಮ್ಮನ್ನು ನೇಮಿಸಿದ್ದಾರೆ. ಹಿಂಜರಿಕೆ ಏಕೆ? ಈ ದಿನ ನಾವು ದೇವರ ವಾಕ್ಯವನ್ನು ನಂಬುತ್ತೇನೆ, ಅದು ರಕ್ಷಣೆ ಮಾಡುತ್ತದೆ, ಅದು ನನ್ನ ಜೀವನವನ್ನು ಬದಲಾಯಿಸಿದೆ, ಬೇರೆಯನ್ನು ಬದಲಾಯಿಸಬಲ್ಲದನ್ನು ನಂಬುತ್ತೇವೆ. ಆದರೆ ಹಿಂಜರಿಕೆ ಏಕೆ? ಯಾಕೆ ಯೋಚಿಸಬೇಕು, ನಿಮ್ಮಲ್ಲಿ ಪ್ರಶ್ನಿಸಬೇಕು. ನನ್ನನ್ನು ಯಾವ ವಿಷಯವು ನನ್ನನ್ನು ಇನ್ನೂ ಅದನ್ನು ಹಿಂಜರಿಕೆಯಲ್ಲಿಟ್ಟಿದೆ? ದೇವರ ಒಂದು ಸತ್ಯದ ಮಾತುಗಳು, ದೇವರ ವಾಕ್ಯವು ಬೇರೆಯವರಿಂದ ಕಸಿದುಕೊಳ್ಳುವ ವಾಕ್ಯ ಅಲ್ಲ, ಬೇರೆಯವರಿಗೆ ಕೊಡುವ ವಾಕ್ಯ. ರಾಜಕಾರಣಿಗಳಂತೆ ನಾವು ನಾವು ಓಟ್ ಹಾಕಿಸ್ಕೊಂಡು ಅವ್ರನ್ನ ಆಳ್ವಿಕೆ ಮಾಡುವಂಥದ್ದಲ್ಲ. ಯೇಸುವಿನ ವಾಕ್ಯಗಳು ನಾವು ಅವರಿಗೆ ಸೇವೆ ಮಾಡಿ ಅಂತ ಹೇಳಿಕೊಡುವ ವಾಕ್ಯಗಳು, ಕ್ಷಮಿಸಿ ಅಂತ ಹೇಳಿಕೊಡುವ ವಾಕ್ಯಗಳು, ತನ್ನನ್ನು ತಗ್ಗಿಸಿ ಬೇರೆಯವರಿಗೆ ಉತ್ತೇಜನ ನೀಡಿ ಅಂತ ಹೇಳಿಕೊಡುವ ವಾಕ್ಯಗಳು. ಅವನು ಇಂಥ ಪಾಪಿ ಅಂತ ಅವನ ಕೆಳಗಾಕದೆ ಪಾಪದಿಂದ ಬಿಡಿಸಿ ಆತನನ್ನು ಬಿಡುಗಡೆ ಮಾಡಿಸಿ ಹೊಸ ಮನುಷ್ಯನಾಗಿ ಮಾಡಬೇಕಂತ ಬಯಸುವ ವಾಕ್ಯಗಳು. ಈ ದಿನ ಅದ್ಭುತವಾದ ಈ ಒಂದು ನವ ಜೀವನವು, ಹೊಸ ಜೀವನವು, ಕತ್ತಲೆಯಿಂದ ಬೆಳಕಿಗೆ ತರುವ ಜೀವನದ ವಾಕ್ಯಗಳನ್ನು ಇಟ್ಟುಕೊಂಡು ಹಿಂಜರಿಕೆಯಕ್ಕೆ ಕೆಲವು ಕಾರಣಗಳಿದೆ. ಒಂದು, ನಾವು ನಂಬಿರುವ ವಿಷಯಗಳನ್ನ ಅಥವಾ ದೇವರ ವಾಕ್ಯದ ಒಂದು ಬಲವನ್ನು ನಂಬದಿದ್ದರೆ, ಇದು ನಿಜಕ್ಕೂ ಇದು ನಿಜ ಎಂಬ ಒಂದು ನಂಬಿಕೆ ಇಲ್ಲದಿದ್ದರೆ ನಾವು ಹಿಂಜರಿತೇವೆ. ಪ್ರಶ್ನಿಸಿ ನೋಡಿ. ದೇವರು ನಮ್ಮನ್ನೆಲ್ಲನ್ನು ಸೃಷ್ಟಿಸಿದರು. ಆತನ ಏಕ ಪುತ್ರನನ್ನು ಭೂಲೋಕಕ್ಕೆ ನಮ್ಮ ಪಾಪಗಳಿಗೆ ಸಾಯುವುದಕ್ಕೋಸ್ಕರ, ಎಲ್ಲ ಶಿಕ್ಷೆಗಳನ್ನು ತನ್ನ ಮೇಲೆ ತಗೊಂಡು ನಮಗೆ ಕ್ಷಮಿಸುವುದಕ್ಕೋಸ್ಕರ ಶಿಲುಬೆ ಮೇಲೆ ಅವರನ್ನು ಕೊಂದರು ಮತ್ತು ಅವರನ್ನ 3ನೇ ದಿನ ಮರಣದಿಂದ ಎಬ್ಬಿಸಿ ಮತ್ತೆ ಅವರು ಬಂದು ನಮ್ಮನ್ನು ಕರ್ಕೊಂಡು ಹೋಗುತ್ತಾರೆ. ಇದನ್ನು ನಾವು ನಂಬುತ್ತೇವಾ? ನಂಬಿಕೆ ಇಲ್ಲ ಅಂದರೆ ನಾವು ಅದನ್ನು ಬೇರೆಯವ್ರಿಗೆ ಹೇಳೋಕ್ಕೆ ಹಿಂಜರಿತೇವೆ. ಎರಡನೇದು, ನಾವು ಎಲ್ಲ ತಿಳಿದವರಾಗಿದ್ದರೂ ಇನ್ನು ನಾವು ಮುಂದುವರೆದು ಹಳೆ ಜೀವನದಲ್ಲೇ ಕ್ರಿಸ್ತನ ಒಂದು ಬೆಳಕಿನಲ್ಲಿ ಜೀವಿಸದೆ ನಾವೇ ಕತ್ತಲೆಯಲ್ಲಿ, ನಾವೇ ರಹಸ್ಯವಾದ ವಿಷಯಗಳನ್ನ ಇನ್ನೂ ಇಟ್ಟುಕೊಂಡು, ನಾವು ಇನ್ನೂ ನಮಗೆ ಈ ಲೋಕವನ್ನು ಬಿಟ್ಟು ಹೋಗಬೇಕು, ಇಲ್ಲಿ ನಾವು ಐಶ್ವರ್ಯ ಮಾಡೋದಕ್ಕಿಂತ ಪರಲೋಕದಲ್ಲಿ ಗಂಟನ್ನು ಮಾಡಬೇಕಂತ ತಿಳಿದಿದ್ದರು, ಇನ್ನು ಇಲ್ಲೇ ಏನಾದರೂ ಮಾಡಬೇಕು, ಇಲ್ಲೇ ಇದು ಗಳಿಸಬೇಕು, ಅವ್ರ ಮುಂದೆ ನಾನು ಒಳ್ಳೆಯ ಹೆಸರು ತಗೋಬೇಕು, ಇವ್ರ ಮುಂದೆ ನಾನು ಜೀವನ ಮಾಡಿ ತೋರಿಸ್ಬೇಕು, ಇಂಥ ಒಂದು ಲೌಕಿಕ ಒಂದು ಕನಸುಗಳಿದ್ದರೆ ನಾವು ಹಿಂಜರಿತೇವೆ ಕರ್ತನ ಒಂದು ವಾಕ್ಯವನ್ನು ಬೇರೆಯವರಿಗೆ ಹೇಳೋದಕ್ಕೆ. ಮೂರನೇದಾಗಿ, ಸಂಪೂರ್ಣ ಸ್ವಾರ್ಥ. ನಾನು, ನನ್ನದು, ಬೇರೆಯವ್ರು ಹೆಂಗಾದರೂ ಹಾಳಾಗಲಿ, ಬೇರೆಯವ್ರು ಎಲ್ಲೋಗ್ತಾರೆ ನನಗೆ ಗೊತ್ತಿಲ್ಲ, ಅವ್ರ ಕರ್ಮ, ಅವರಿಷ್ಟ, ನಾನು ಹೇಳೋಕ್ಕಾಗಲ್ಲ, ಈ ರೀತಿಯಾಗಿ ಬೇರೆಯವ್ರ ಮೇಲೆ ಅಕ್ಕರೆ ಇಲ್ಲದಿದ್ದರೆ ನಾವು ಖಂಡಿತವಾಗಿ ಬೇರೆಯವರಿಗೆ ನಾವು ಸುವಾರ್ತೆ, ದೇವರ ಶಕ್ತಿಯನ್ನು, ಬಿಡುಗಡೆ ನೀಡುವ ವಾಕ್ಯವನ್ನು, ಬೆಳಕಲ್ಲಿ ನಡೆಸುವ ಸುವಾರ್ತೆಯನ್ನು ಹೇಳೋದಕ್ಕೆ ಹಿಂಜರಿತೇವೆ. ಸಹೋದರರೇ, ಕೆಲವೊಮ್ಮೆ ನಮ್ಮಲ್ಲಿ ಭಯವೂ ಇರಬಹುದು. ಏನಂತ, ಅಯ್ಯೋ ಯಾರೋ ಏನು ಅನ್ಕೋತಾರೆ, ಯಾರಾದ್ರು ನನಗೆ ವಿರುದ್ಧವಾಗಿ ನಾನು ಮಾತಾಡಿಬಿಟ್ರೆ. ನಮಗೆ
ವಚನ ಹೇಳಿದ ಹಾಗೆ ನಶಿಸಿ ಹೋಗುವ ಮಾರ್ಗದಲ್ಲಿರೋರಿಗೆ ಅದು ಉಚಿತನ ಅನ್ನಿಸ್ಬೋದು, ಅದರ ರಕ್ಷಣೆಯ ಫಲವನ್ನು ನಾವು ಅನುಭವಿಸಿದ್ದೀವಿ. ನಮ್ಮ ಜೀವನವೇ ಒಂದು ಸಾಕ್ಷಿ ಈ ಸುವಾರ್ತೆಯ ಬಲಕ್ಕೆ. ಇದು ಈ ದೇವರ ಶಕ್ತಿಯ ಒಂದು ಮಹತ್ವ ನಮ್ಮ ಜೀವನವೇ ಸಾಕ್ಷಿಯಾಗಿದೆ. ಸೋದರಿ ಹಿಂಜರಿಯುವುದು ಬೇಡ. ಜನರಿಗೆ ಈ ಕತ್ತಲೆಯ ಲೋಕಕ್ಕೆ ಸುವಾರ್ತೆಯ ಬೆಳಕು ಬೇಕಾಗಿದೆ. ಅವರು ಹೊರ ನೋಟಕ್ಕೆ ಅವರು ಎಲ್ಲ ಸಮೃದ್ಧಿಯಾಗಿದೆ ಅಂತ ಅನ್ನಿಸ್ಬೋದು, ಆದರೆ ಒಳಗೆ ಅವರು ಎಂಟಿ ಅಂತ ಹೇಳುವುದು ಒಂದು ಬರದಾದ ಜೀವನವಾಗಿದೆ. ಅವರಿಗೆ ಸುವಾರ್ತೆ ಬೇಕಾಗಿದೆ. ಸೋದರರೇ, ನಾವು ಈ ದಿನ ನಿತ್ಯ ಜೀವನಕ್ಕೆ ಒಂದು ಕೀಲಿಕೈ, ದ ಕೀ ಟು ಇಟರ್ನಲ್ ಲೈಫ್ ಇಟ್ಕೊಂಡಿದ್ದೀವಿ, ಆದರೆ ಅದನ್ನು ವ್ಯರ್ಥ ಮಾಡೋದು ಬೇಡ. ಜನರು ಪ್ರತಿದಿನ ಸಾಯುತ್ತಿದ್ದಾರೆ, ಜನರು ಪಾಪದಲ್ಲಿ ಸಾಯುತ್ತಿದ್ದಾರೆ, ಜನರು ಸತ್ತ ನಂತರ ಮುಂದೆ ಎಲ್ಲೋಗ್ತೀನಿ ಅಂತ ಗೊತ್ತಿಲ್ಲದೆ ಸಾಯುತ್ತಿದ್ದಾರೆ. ಸತ್ತ ನಂತರ ಏನೇನೋ ಆಗುತ್ತಂತ ಯಾರ್ಯಾರೋ ಏನೇನೋ ಹೇಳುತ್ತಿದ್ದಾರೆ. ಅದರ ಮಧ್ಯದಲ್ಲಿ ಇದನ್ನು ಹೇಳಿಕೊಡೋಣ, ಅವರು ನಿರ್ಧರಿಸಲಿ. ನಾವು ಯಾರು ಫೋರ್ಸ್ ಮಾಡೋಕ್ಕೋಗಲ್ಲ. ಯಾರು ಒಬ್ಬನ್ನ ಫೋರ್ಸ್ ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮನ್ನು ನಾವು ಚೇಂಜ್ ಮಾಡೋಕ್ಕೆ ನಮ್ಗೆ ಎಷ್ಟು ಕಷ್ಟ, ಇನ್ನೊಬ್ಬ ನಮ್ಮನೆ ಇಲ್ಲ. ಅದೆಲ್ಲ ಜನರು ಅವರವರ ಒಂದು ಲಾಭಕ್ಕೆ ಮಾತಾಡಿಕೊಳ್ಳುವ ವಿಷಯಗಳು. ನಾವು ಒಂದು ಪ್ರಾಮಾಣಿಕತೆ ಒಂದು ಮನಸ್ಸಿನಿಂದ ಬೇರೆಯವರ ಜೀವನವು ಅವರ ಸೃಷ್ಟಿಕರ್ತನೊಂದಿಗೆ ಅವರ ಜೀವನವು ಉನ್ನತವಾಗಲಿ ಅಂತ ಅವರಿಗೆ ದೇವರ ವಾಕ್ಯನ ಹೇಳಿಕೊಡುವನ. ಸಹೋದರರೇ, ನಮ್ಮಲ್ಲಿ ಈ ಪ್ರಪಂಚದ ಎಲ್ಲ ಕಷ್ಟಗಳಿಗೂ, ಪ್ರಪಂಚದ ಎಲ್ಲ ನೋವುಗಳಿಗೂ ಎಲ್ಲದಕ್ಕೊಂದು ಉತ್ತರವಿದೆ, ಅದೇ ಸುವಾರ್ತೆ. ಈ ದಿನ ನಾವು ಏನು ಮಾಡಲಿದ್ದೇವೆ? ಈ ಒಂದು ದೇವರ ಶಕ್ತಿಯನ್ನು ನಮ್ಮ ಕೈಯಲ್ಲಿ ಇಟ್ಟುಕೊಂಡು ನಾವು ಅದನ್ನು ವ್ಯರ್ಥ ಮಾಡಬೇಕಂತಿದ್ದೇವಾ? ಯಾವ ಕಾರಣಕ್ಕೆ ನಾವು ದೇವರ ವಾಕ್ಯವನ್ನು ನಾವು ಈ ಲೋಕದ ಜನರು ಅಲ್ಪ ಸ್ವಲ್ಪ ಒಳ್ಳೆಯದು ಮಾಡುವ ವಿಷಯಗಳನ್ನೇ ಎಷ್ಟು ಖುಷಿಯಾಗಿ ಬೇರೆಯವ್ರಿಗೆ ಹೇಳಿಕೊಡುತ್ತಿದ್ದಾರೆ. ನಿತ್ಯ ಜೀವನ ಕೊಡುವ ಈ ಸುವಾರ್ತೆಯನ್ನು ಯಾಕೆ ನಾವು ಹಿಂಜರಿಬೇಕು? ನಾವು ದೇವರ ಬಲದಿಂದ, ಕೃಪೆಯಿಂದ, ನಂಬಿಕೆಯಿಂದ ಬೇರೆಯವರಿಗೆ ಈ ಒಂದು ಅದ್ಭುತವಾದ ವಾಕ್ಯವನ್ನು ಹೇಳಿಕೊಡೋಣ. ಈ ದಿನ ಸೋದರಿ ಈ ವರ್ಷ ಯೋಚಿಸಿರಿ, ನನ್ನ ಸ್ನೇಹಿತರು, ನಮ್ಮ ಕುಟುಂಬದವರು, ನನ್ನ ಆತ್ಮೀಯರು, ಯೋಚಿಸಿ ನೋಡಿ. ನಾವು ಸತ್ತ ನಂತರ ನಾವು ನಂಬುತ್ತೇವೆ, ಸತ್ತ ನಂತರ ಮತ್ತೆ ಬೈಬಲ್ ಪ್ರಕಾರ ಮತ್ತೆ ಹುಟ್ಟಿ ಬರುವುದಿಲ್ಲ. ಯಾವ ರೀತಿ ಒಬ್ಬರಿಗೆ ಸಾಯುವುದೊಮ್ಮೆ, ಅದೇ ಥರ ಸತ್ತ ನಂತರ ನಾವು ಹುಟ್ಟುವುದೊಮ್ಮೆ, ಸಾಯುವುದೊಮ್ಮೆ ಅಷ್ಟೇ. ನಂತರ ದೇವ್ರ ಮುಂದೆ ನ್ಯಾಯ ತೀರ್ಪು ನಿಂತ್ಕೋಬೇಕು. ನಾನು ಸ್ವರ್ಗಕ್ಕೆ ಹೋಗೋದು ನನ್ನ ಒಳ್ಳೆಯ ಗುಣದಿಂದ ಅಲ್ಲ, ನಾನು ಬದಲಾವಣೆ ಆದೆ ಅಂತಲ್ಲ, ಆದರೆ ಯೇಸುವಿನ ಕೃಪೆಯಿಂದ. ಆ ಕೃಪೆಯಿಂದ ನಾನು ಒಳ್ಳೆಯವನಾಗಿರೋಕ್ಕೆ ಇಷ್ಟಪಡ್ತೀನಿ. ನಾನು ಒಳ್ಳೆಯವನಾಗಿದ್ದೀನಿ ಅಂತ ನಾನು ರಕ್ಷಣೆ ಹೊಂದಿಲ್ಲ. ಓಕೆ, ಅದೇ ನಿಮ್ಮೆಲ್ಲರಿಗೂ. ನಾವು ಆತನ ನಂಬಿದ ಆತನ ಕೃಪೆಯಿಂದ ಪರಲೋಕಕ್ಕೆ ಹೋಗ್ತೀವಿ. ಅದೇ ಸಮಯದಲ್ಲಿ ಆತನ ತಿಳಿಯದೇ ಇರೋ ಕಾರಣ ಅಥವಾ ಆತನ ಅಂಗೀಕರಿಸಿದ ಕಾರಣದಿಂದ ನಮ್ಮ ಮಿತ್ರರು ಅಥವಾ ನಮ್ಮ ಕುಟುಂಬದವರು, ಆತ್ಮೀಯರು ನರಕಕ್ಕೆ ಎಳೆಯಲ್ಪಟ್ಟಾಗ ಹೆಂಗಿರ್ತದೆ? ಆಗ ಅವರು ಒಂದು ಮಾತು ನಮ್ಮನ್ನು ಕೇಳಿದರೆ, ಓಕೆ ವಿನ್ಸನ್, ನಿನ್ನ ಜೊತೆಯಲ್ಲಿ ನಾನು ಊಟ ಮಾಡಿದ್ದೆ, ನಿನ್ನ ಹೆಸರು ಪಿಕ್ಚರ್ಗೆ ಬಂದೆ, ನಿನ್ನ ಹೆಸರಲ್ಲಿ ಎಷ್ಟೋ ಟೈಮ್ ಸ್ಪೆಂಡ್ ಮಾಡ್ತದೆ, ಎಷ್ಟೊಂದು ಆಟ ಆಡಿದ್ವಿ, ಎಷ್ಟೊಂದು ಊರು ಸುತ್ತಿದ್ವಿ, ಆದರೆ ನೀನು ಯಾಕೆ ಈ ಒಂದು ಸುವಾರ್ತೆಯ ಬಗ್ಗೆ ನನಗೆ ತಿಳಿಸ್ಲಿಲ್ಲ ಅಂತ ಹೇಳಿದರೆ ಹೇಗೆ ಸಹೋದರ? ಆದ ಕಾರಣ ಲೆಟ್ ಅಸ್ ಬಿ ಮೋರ್ ಫೇತ್ಫುಲ್ ಟು ದ ಗಾಸ್ಪಲ್. ನಾವು ಇನ್ನೂ ನಂಬಿಗಸ್ತರಾಗಿ ಸುವಾರ್ತೆಯನ್ನು ಉಚಿತವಾಗಿ ನಾವು ಪಡೆದಿವಿ, ಉಚಿತವಾಗಿ ಹೇಳೋಣ. ಕೆಲವರು ದೂರುಗಳಿದೆಯೋ, ಕೆಲವರು ಹಣಕ್ಕೋಸ್ಕರ ಮಾಡ್ತಾರೆ, ಮೋಸ ಮಾಡೋಕ್ಕೆ ಮಾಡ್ತಾರೆ. ಆ ರೀತಿಯಾಗಿ ಕೆಲವರು ಇರಬಹುದು. ಅವರು ಬದಲಾವಣೆ ಆಗಬೇಕು. ಒಳ್ಳೆಯ ಮನಸ್ಸಿನಿಂದ ಜನರಿಗೆ ಒಳ್ಳೆಯದಾಗಲಿ ಅಂತ ಸುವಾರ್ತೆಯನ್ನು ಬೇರೆಯವ್ರಿಗೆ ತಿಳಿಸೋಣ. ಬೇರೆಯವ್ರಿಗೆ ಹೇಳಿಲ್ಲ ಅನ್ಸರಿ, ನಮ್ಮ ಆತ್ಮೀಯರಿಗೆ, ಕುಟುಂಬದವರಿಗೆ ಅವರ ಜೀವನ ಸಹ ಆ ಕತ್ತಲೆಯ ಪಾಪದ ಭಾರದಿಂದ ಹಗುರವಾದ ನಗುತ್ತಾ ಒಂದು ಜೀವನ ಇರಲಿ. ಆಮೆನ್. ದೇವರು ಆಶೀರ್ವದಿಸಲಿ. ಈ ಒಂದು ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಅದಕ್ಕೋಸ್ಕರ ಪ್ರಾರ್ಥಿಸೋಣ, ರೊಟ್ಟಿಗೋಸ್ಕರ ಪ್ರಾರ್ಥಿಸೋಣ. ಪರಲೋಕದ ತಂದೆಯಪ್ಪ ಸ್ವಾಮಿ, ನಿಮ್ಮ ಅದ್ಭುತವಾದ ಒಂದು ಕೃಪೆಯಿಂದ ಅಮೂಲ್ಯವಾದ ನಿಮ್ಮ ಶರೀರವನ್ನು ಆ ಕ್ರೂಜಿಯ ಮೇಲೆ ನಮಗೋಸ್ಕರ ಮೂರಿಸಿ ಎಲ್ಲ ಶಿಕ್ಷೆಯನ್ನು ಅದರ ಮೇಲೆ ಹಾಕಿ ಅದರಿಂದ ನಮ್ಮ ಪಾಪಕ್ಕೆ ಬಿಡುಗಡೆಯನ್ನು ತಂದು
ನಿನ್ನನ್ನು ನಂಬುವವನು ಒಬ್ಬನು ನಾಶವಾಗದೆ ನಿತ್ಯ ಜೀವನ ಪಡೆಯೋದಕ್ಕೆ ಕೊಟ್ಟ ಮಹಾಕೃಪೆಗೋಸ್ಕರ, ಆ ಸುವಾರ್ತೆಗೋಸ್ಕರ ಸ್ತೋತ್ರ ತಂದೆ. ನಿಮ್ಮ ದೇಹಕ್ಕೆ ಸಾದೃಶ್ಯವಾದ ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ ಅಪಸ್ವಾಮಿ, ಮೊದಲು ನಾವು ನಮ್ಮ ಹೃದಯದಲ್ಲಿ ಅಪಾರವಾದ ಕೃತಜ್ಞತೆ, ನನ್ನ ಜೀವನಕ್ಕೆ ಆ ಒಂದು ಬದಲಾವಣೆ ಬಂತು, ರಕ್ಷಣೆ ಆಯಿತಂತ ಆ ಒಂದು ಕೃತಜ್ಞತೆ, ಸಂತೋಷ ನಮ್ಮಲ್ಲಿ ತುಂಬಬೇಕಂತ ಬೇಡಿಕೊಳ್ಳುತ್ತೇವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇಲೆ. ಈ ಒಂದು ಸಮಯದಲ್ಲಿ ದ್ರಾಕ್ಷಾರಸಕ್ಕೋಸ್ಕರ ಪ್ರಾರ್ಥಿಸ್ತೋಣ. ಪರಲೋಕದಲ್ಲಿರುವ ತಂದೆಯ ಸ್ವಾಮಿ, ನಿಮ್ಮ ಒಂದು ಪರಿಶುದ್ಧ ರಕ್ತವನ್ನು ನಮ್ಮ ಪಾಪದ ಕರೆಗಳನ್ನು ತೊಳೆಯೋದಕ್ಕೋಸ್ಕರ ಸುರಿಸೋದಕ್ಕೆ ಸ್ತೋತ್ರ. ಈ ರಕ್ತವು ಇನ್ನೂ ಎಲ್ಲ ತಲೆಮಾರುಗಳನ್ನ ಎಲ್ಲರ ಒಂದು ಪಾಪಗಳನ್ನು ಕ್ಷಮಿಸುವ ಬಲವಾಗಿದೆ ತಂದೆ. ಅಪಸ್ವಾಮಿ, ಒಂದು ಸುವಾರ್ತೆಯನ್ನು ಜನರು ನರಳುತ್ತಿದ್ದಾರೆ, ಒಳಗೊಳಗೆ ಅವರ ಭಾರಗಳು, ಪಾಪಗಳು, ಅಪರಾಧಗಳು, ನೋವುಗಳು ಅವ್ರನ್ನ ತಿನ್ನುತ್ತಿದೆ ತಂದೆ. ಅವರ ಕತ್ತಲೆಯ ವಿಷಯಗಳು, ಅವರಿಗೆ ಸತ್ತ ನಂತರ ಏನಾಗುತ್ತೆ ಗೊತ್ತಿಲ್ಲ, ಈ ಜೀವನದ ಅರ್ಥವೇನಂತ ಗೊತ್ತಿಲ್ಲ, ಈ ರೀತಿಯಾಗಿ ನರಳುತ್ತಿರುವ ಈ ಒಂದು ಸಂತತಿಗೆ ತಂದೆ ಅಪಸ್ವಾಮಿ, ನಿಮ್ಮ ಒಂದು ರಕ್ತದಿಂದ ಅವರ ಜೀವನಕ್ಕೆ ಹೊಸ ಜೀವನ ಬರಲಿದೆ ತಂದೆ ಅಪಸ್ವಾಮಿ. ಆ ರೀತಿಯಾಗಿ ನಾವು ಸುವಾರ್ತೆಯನ್ನು, ಸಂದೇಶವನ್ನು ಹೇಳಲು ಹಿಂಜರಿಯದೆ ಅವ್ರಿಗೆ ಪ್ರೀತಿಯಿಂದ ತಿಳಿಸೋದಕ್ಕೆ ಸಹಾಯ ಮಾಡಿರಿ ತಂದೆ. ದ್ರಾಕ್ಷಾರಸ ತೆಗೆದುಕೊಳ್ಳುವಾಗ ಅಂಥ ಒಂದು ಸ್ಪಷ್ಟತೆ ನಮಗೊಂದು ಆಸೆಯನ್ನು ನಮ್ಮ ಹೃದಯದಲ್ಲಿ ಮುಟ್ಟಿಸಿರಿ, ಭರವಸೆಯನ್ನು ಕೊಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇಲೆ.